ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಶ್ರೀ ಭ್ರಮರಂಭ ಸಮೇತ ಶ್ರೀ ಕಾಡುಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದಲ್ಲಿ ನವೆಂಬರ್ 8ರಿಂದ 9, 10ರಂದು 3 ದಿನಗಳ 9ನೇ ವರ್ಷದ ರೈತ ಸ್ನೇಹಿ ಮಲ್ಲೇಶ್ವರ ಕಡಲೆಕಾಯಿ ಪರಿಷೆ. ಇದರ ಕುರಿತು ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಅಧ್ಯಕ್ಷರಾದ ಬಿ.ಕೆ. ಶಿವರಾಮ್ರವರು, ಉಪಾಧ್ಯಕ್ಷೆ ಲೀಲಾ ಸಂಪಿಗೆರವರು, ಸಂಘದ ಅನೂಪಯ್ಯಂಗಾರ್, ಶ್ರೀವಲ್ಲಭ, ಚಂದ್ರಶೇಖರ್ ನಾಯ್ಡು, ಸೋಮಶೇಖರ್, ನರಸಿಂಹಪ್ರಭು, ಸುಧಾಕರ್, ರಾಜಶಶಿಧರ್, ಸಾಮಾಜಿಕ ಸೇವಾ ಸಂಘಟನೆಯ ಅಧ್ಯಕ್ಷರು, ಪದಾಧಿಕಾರಿಗಳು ಮಾಧ್ಯಮಗೋಷ್ಠಿಯಲ್ಲಿ ಭಾಗವಹಿಸಿದ್ದರು. ಅಧ್ಯಕ್ಷರಾದ ಬಿ.ಕೆ. ಶಿವರಾಮ್ರವರು ಮಾತನಾಡಿ, ನವೆಂಬರ್ 8ರಂದು ಸಂಜೆ ಮಲ್ಲಿಕಾರ್ಜುನ ಸ್ವಾಮಿ ನಂದಿಯ ಮೂರ್ತಿಗೆ ಕಡಲೆಕಾಯಿ ಅಭಿಷೇಕ ಮಾಡುವ ಮೂಲಕ ಉದ್ಘಾಟನೆ ನೆರವೇರಲಿದೆ. ನವೆಂಬರ್ 9ರಂದು ಹುಣ್ಣಿಮೆ ಹಾಡು ವಾರ್ಷಿಕ ಪ್ರಶಸ್ತಿಯನ್ನು ಗರ್ತಿಕೆರೆ ರಾಘಣ್ಣರವರಿಗೆ ಪ್ರಶಸ್ತಿ 10,000 ನಗದು ಪುರಸ್ಕಾರ ನೀಡಿ ಸನ್ಮಾನಿಸಲಾಗುತ್ತಿದೆ. ಇದು 9ನೇ ಕಡಲೆಕಾಯಿ ಪರಿಷೆ, ರೈತ ಸ್ನೇಹಿ ಮಲ್ಲೇಶ್ವರ ಕಡಲೆಕಾಯಿ ಪರಿಷೆ ಅಂತ ನಾವು ಮಾಡ್ತಾ ಇದ್ದೀವಿ. ಕಳೆದ 9 ವರ್ಷಗಳಿಂದ ಮಾಡ್ತಾ ಇದ್ದೀವಿ. ಇದು 9ನೇ ಕಡಲೆಕಾಯಿ ಪರಿಷೆ. ಇದು 3 ದಿನಗಳ ಕಾರ್ಯಕ್ರಮ. ಮೊದಲನೇ ದಿನದ ಕಾರ್ಯಕ್ರಮವನ್ನು ಕರ್ನಾಟಕದ ಮುಜರಾಯಿ ಮಂತ್ರಿಗಳಾದ ಶ್ರೀ ರಾಮಲಿಂಗಾರೆಡ್ಡಿರವರು ಉದ್ಘಾಟನೆ ಮಾಡೋರಿದ್ದಾರೆ. ಅವ್ರ ಜೊತೆಗೆ ನಮ್ಮ ಬಳಗದ ಹಿರಿಯ ಸದಸ್ಯರಾದ ಶ್ರೀಮತಿ ಸರೋಜಾ ಬನಪ್ಪನವರು ಮತ್ತು ಈ ರೈತ ಮಹಿಳೆಯಾದ ಶ್ರೀ ವೆಂಕಟಮ್ಮ ಮಟ್ಟಬಾರ್ಲು ದೇವನಹಳ್ಳಿಯವರು, ಇವರು 3 ಜನ ಸೇರಿ ಕಡಲೆಕಾಯಿ ಪರಿಷೆಯನ್ನು 8ನೇ ತಾರೀಕು ಸಂಜೆ 4ವರೆಗೆ ವಿದ್ಯುಕ್ತವಾಗಿ ಪ್ರಾರಂಭ ಮಾಡ್ತಾರೆ. ಕಾಡುಮಲ್ಲೇಶ್ವರ ದೇವಸ್ಥಾನದ ಪೂಜೆಯೊಂದಿಗೆ ಪ್ರಾರಂಭ ಮಾಡ್ತಾರೆ. ಆ ಪೂಜೆಯಾದ ನಂತರ ಅಲ್ಲಿ ವಿರಾಜಮಾನ ಆಗಿರ್ತಕ್ಕಂಥ ನಂದಿಗೆ ಪೂಜೆ ಸಲ್ಲಿಸಿ, ಈಗ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ಒಂದು ದೊಡ್ಡ ನಂದಿಯನ್ನು, ಒಂದು 30 ಅಡಿ ಎತ್ತರದ ನಂದಿಯನ್ನು ನಾವು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ಆ ಪ್ರತಿಷ್ಠಾಪನೆಗೆ ಪೂಜೆ ಆದ ನಂತರ ನಂದಿ ತೀರ್ಥದಲ್ಲಿ, ದಕ್ಷಿಣ ಮುಖ ನಂದಿ ತೀರ್ಥದಲ್ಲಿ ಕಡಲೆಕಾಯಿ ಅಭಿಷೇಕ ಮಾಡಿ ಗಂಗಮ್ಮ ದೇವಸ್ಥಾನ ಮತ್ತು ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಮತ್ತೆ ದೇವರಿಗೆ ಕಡಲೆಕಾಯಿ ಅರ್ಪಿಸಿ ಈ ವೇದಿಕೆಯಲ್ಲಿ ವಿದ್ಯುಕ್ತವಾಗಿ 9ನೇ ಕಡಲೆಕಾಯಿ ಪರಿಷೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. 9ನೇ ಕಡಲೆಕಾಯಿ ಪರಿಷೆಯನ್ನು ರೈತ ಮಹಿಳೆ ವೆಂಕಟಮ್ಮ ಮಟ್ಟಬಾರ್ಲೂರವರು ಮತ್ತು ನಮ್ಮ ಹಿರಿಯರು 93 ವಸಂತಗಳನ್ನು ಕಂಡಿರ್ತಕ್ಕಂಥ ನಮ್ಮ ಹಿತೈಷಿಗಳು, ನಮ್ಮ ಮಾತೃ ಸಮಾನರಾದ ಶ್ರೀಮತಿ ಸರೋಜಮ್ಮ ಬನಪ್ಪನವರು, ಅವರು 2 ವೃದ್ಧಾಶ್ರಮಗಳನ್ನು ನಡೆಸ್ತಾ ಇರ್ತಕ್ಕಂಥ ಒಬ್ಬ ಧೀಮಂತ ಮಹಿಳೆ, ಮತ್ತು ಬಳಗದವರು, ಅವರು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡ್ತಾರೆ. ಉದ್ಘಾಟನೆ ಆದ ನಂತರ ಪುಟ್ಟಣ್ಣ ಕಣಗಾಲ್ ಅವರ ನೆನಪಿನಲ್ಲಿ ಶ್ರೀಮತಿ ಸವಿತಾ ಗಣೇಶ್ ಪ್ರಸಾದ್ ಅವರ ತಂಡ ಇಲ್ಲಿ ಪುಟ್ಟಣ್ಣ ಕಣಗಾಲ್ ಅವರ ಚಲನಚಿತ್ರದ ಆಯ್ದ ಚಲನಚಿತ್ರಗಳ ಕಾರ್ಯಕ್ರಮವನ್ನು 6:30 ಗಂಟೆಯಿಂದ ಪ್ರಾರಂಭ ಮಾಡುತ್ತೆ. 2ನೇ ದಿನ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಕರ್ನಾಟಕದ ಸುಗಮ ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿರ್ತಕ್ಕಂಥ ಪಿ ಕಾಳಿಂಗರಾಯರು, ಸಿ ಅಶ್ವತ್ಥರವರು, ಮೈಸೂರು ಅನಂತ ಸ್ವಾಮಿ ಮತ್ತು ರಾಜು ಅನಂತ ಸ್ವಾಮಿ ಅವರ ನೆನಪಿನಲ್ಲಿ ಇಲ್ಲಿ ಮಧ್ಯಾಹ್ನ ಕಾರ್ಯಕ್ರಮ ಭಾವಸಂಗೀತ ಸಂಗಮ ಅಂಥೇಳಿ ಶ್ರೀಮತಿ ಮಧು ಮನೋಹರನ್ ಮತ್ತು ಕಾರ್ತಿಕ್ ಪಾಂಡವಪ್ರವ್ರ ತಂಡ ಪ್ರಸ್ತುತ ಮಾಡ್ತಾ ಇದೆ. ಮತ್ತು ಮಧ್ಯಾಹ್ನದ ಕಾರ್ಯಕ್ರಮ ಆದ ನಂತರ ಸಂಜೆ ನಾವು ವಿಶೇಷವಾಗಿ ಪ್ರತಿ ವರ್ಷ ನಾವು ಹುಣ್ಣಿಮೆ ಹಾಡು ವಾರ್ಷಿಕ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಈ ಬಾರಿ ನಮಗೆ ಭಾಳ ಹೆಮ್ಮೆ ಏನು ಅಂದರೆ, ಕರ್ನಾಟಕದ ಒಬ್ಬ ಶ್ರೇಷ್ಠ ಹಿರಿಯ ಗಾಯಕರಾದ ಗರ್ತಿಕೆರೆ ರಾಘಣ್ಣ ಅವರಿಗೆ ನಾವು ಹುಣ್ಣಿಮೆ ಹಾಡು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಇವು ಹುಣ್ಣಿಮೆ ಹಾಡು ಪ್ರಶಸ್ತಿ ತಗೊಂಡಿರೋ 9 ಜನಗಳ ಪೈಕಿ ಈಗಾಗಲೇ 5 ಜನಗಳಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ. ಅರೆಕಳ ಆಜಬ್ಬ, ಆಮೇಲೆ ಸೂಲಗಿತ್ತಿ ನರಸಮ್ಮ, ಸುಕ್ರಿ ಬೊಮ್ಮನಗೌಡರು, ಸಾಲುಮರದ ತಿಮ್ಮಕ್ಕ, ಆಮೇಲೆ ಚೌಡಿಕೆ ರಾಧಾಬಾಯಿ ಅವರು, ಇವರೆಲ್ಲರಿಗೂ ಪ್ರಶಸ್ತಿ ಬಂದಿದೆ. ಅದು ನಮಗೆ ಭಾಳ ಹೆಮ್ಮೆ. ಅದೇ ಈ ಬಾರಿ ಗರ್ತಿಕೆರೆ ರಾಘಣ್ಣ ಅವರು ಕೊಡ್ತಾ ಇದ್ದೀವಿ. ನಮ್ಮ ಒಂದು ಆಸೆ ಏನು ಅಂದರೆ ಅವ್ರಿಗೂ ಪದ್ಮಶ್ರೀ ಪ್ರಶಸ್ತಿ ಸಿಗಲಿ ಅಂತೇಳಿ ನಾವು ಆಶಿಸ್ತಾ ಕೊಡ್ತಾ ಇದ್ದೀವಿ. ಅದನ್ನು ನಾವು ಶ್ರೀಮತಿ ಸುಧಾರಾಣಿಯವರು, ಕನ್ನಡದ ಒಬ್ಬ ಶ್ರೇಷ್ಠ ಚಲನಚಿತ್ರ ನಟಿ ಮತ್ತು ಮತ್ತೊಬ್ಬ ಕರ್ನಾಟಕದ ಚಲನಚಿತ್ರ ನಟ ವಿಜಯ್ ರಾಘವೇಂದ್ರರವರು ಅದನ್ನು ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದಾರೆ. ಪ್ರಶಸ್ತಿ ಪ್ರದಾನದ ನಂತರ ಬಳಗದ ಹೆಮ್ಮೆಯ ಕಾರ್ಯಕ್ರಮ
ಡಾಕ್ಟರ್ ರಾಜ್ಕುಮಾರ್ ಅವರ ನೆನಪಿನಲ್ಲಿ ನವರಸ ಭಾವ ಸಮ್ಮಿಲನ ಅಂಥೇಳಿ ವಿಶೇಷವಾದ ಹಾಡುಗಳನ್ನು ಆಯ್ಕೆ ಮಾಡಿದ್ದೇವೆ. 30 ಹಾಡುಗಳು ಭಾಳ ವಿಶೇಷವಾಗಿ ಆಯ್ಕೆ ಮಾಡಿ ಒಂದು ವಿಶೇಷ ತಂಡವನ್ನು ಕಟ್ಟಿದ್ದೇವೆ. ವೇದಿಕೆಯಲ್ಲಿ ಸುಮಾರು 40 ಜನ ಕಲಾವಿದರು ಇರ್ತಾರೆ. ಆ 40 ಜನದಲ್ಲಿ 10 ಜನ ವಯಲಿನ್ ವಾದಕರು ಕೇರಳದಿಂದ ಬರ್ತಾ ಇದ್ದಾರೆ, 6 ಜನ ವಾದ್ಯ ವೃಂದದವರು ಮೈಸೂರಿಂದ ಬರ್ತಾ ಇದ್ದಾರೆ, ಬೇರೆ 6 ಜನ ಗಾಯಕರು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ 10 ಜನ ಸಮೂಹ ಗಾಯನಕ್ಕೆ ಕಿರಿಯ ಗಾಯಕರನ್ನು ಅವರು ಇರ್ತಾರೆ ವೇದಿಕೆಯಲ್ಲಿ. ಅಂದರೆ 40 ಜನಗಳ ವೇದಿಕೆ ಸಿದ್ಧ ಆಗ್ತಾ ಇದೆ. ಇದು ಇದೆ. ಮತ್ತು ನಮಗೆ ಅದಾದ ನಂತರ 8ನೇ ತಾರೀಕು ವಿಶೇಷ ಅಭಿಷೇಕ ಮಾಡಿ ಕಡಲೆಕಾಯಿ ಪರಿಷೆಯ ಸಂಪನ್ನ ಕಾರ್ಯಕ್ರಮವನ್ನು ಮಾಡಿ ಜರ್ಮನಿಯ ಮತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಮತ್ತು ಜರ್ಮನಿಯ ಸಂಗೀತ ಲೋಕದ ದಿಗ್ಗಜರು ಇಲ್ಲಿ ಜರ್ಮನಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ತಾಳವಾದ್ಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ವಿಶೇಷವಾಗಿ ನಮ್ಮ ಬಳಗದ ಹಿತೈಷಿಗಳು ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸ್ತಾ ಇದ್ದಾರೆ. ಇದಾದ ನಂತರ ನಾವು ಈ ಸಂಪನ್ನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ.